ಬೀದರ್ ಜಿಲ್ಲೆಯಲ್ಲಾಗಿದೆ. ಶನಿವಾರ ದಿವಸ ಶಹಾಪುರದಲ್ಲಿ, ನಿನ್ನೆ ಶಹಾಪುರದಲ್ಲಾಗಿದೆ, ರಾಯಚೂರಿನಲ್ಲಾಗಿದೆ, ಇವತ್ತು ಕೋಲಾರದಲ್ಲಾಗ್ತಾ ಇದೆ. ಎಲ್ಲ ರಾಜ್ಯಗಳು ಕೂಡ ಪತ್ರಿಕಾಗೋಷ್ಠಿ ನಡೆಸಿ ಸಾಮಾನ್ಯ ಮುಖ್ಯಮಂತ್ರಿಗಳು ಕೂಡ ಎಲ್ಲರನ್ನೂ ಕೂಡ ಒಂದ್ಸಲ ಭೇಟಿ ಮಾಡ್ತೇವೆ. ಅವ್ರು ಇದಕ್ಕೇನು ಮನ್ನಣೆ ಕೊಡಲಿಲ್ಲ ಅಂತಂದರೆ ಬಜೆಟ್ ಮುಗಿದ 12ನೇ ತಾರೀಕು, ಈ ತಿಂಗಳ 12ನೇ ತಾರೀಕು ಎಲ್ಲರೂ ಕೂಡ ಹೋಗಿ ಸಿ ಎಂ ಮುಂದೆ ಮುತ್ತಿಗೆ ಕಾರ್ಯಕ್ರಮ ಹಾಕಬೇಕು ಅಂತೇಳಿ ನಮ್ಮ ರಾಜ್ಯ ಕುರಿಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಒಡಗೂಡಿ, ಈಗ ಸರ್ಕಾರನೇ ನೇಮಕ ಮಾಡಿರ್ತಕ್ಕಂಥ ಅಧ್ಯಕ್ಷರನ್ನು ಕೂಡ ಸೇರಿಸ್ಕೊಂಡು ಅವ್ರು ಬರ್ಲಿಕ್ಕೆ ಒಪ್ಕೊಂಡಿದ್ದಾರೆ. ನಾನು ಈ ಕುರ್ಚಿ ಕೂರಲ್ಲ, ನಾನು ಈ ರೀತಿ ನಮಗೆ ಅನ್ಯಾಯ ಆದ್ಮೇಲೆ ನಾನು ಈ ಕುರ್ಚಿ ಕೂರಲ್ಲ ಅಂತ ಅವ್ರು ಹೇಳಿದ್ದಾರೆ. ಹಂಗಾಗಿ ಅವ್ರನ್ನು ಒಳಗೊಂಡು ಮಹಾಮಂಡಳ, ಕುರಿ ಅಭಿವೃದ್ಧಿ ನಿಗಮ, ಕುರಿಗಾರ ಎಲ್ಲರೂ ಸೇರಿ ಮಾನ್ಯ ಮುಖ್ಯಮಂತ್ರಿಗಳ ಮನೆ ಮುತ್ತಿಗೆಯನ್ನ 12ಕ್ಕೆ ಹಾಕ್ಬೇಕಂತ ನಿರ್ಣಯ ಮಾಡಿಕೊಂಡಿದ್ದೀವಿ. ಅದು ಮಹಾಸಭೆ ತೀರ್ಮಾನ ಮಾಡಿಕೊಂಡು ಎಲ್ಲ ಕಡೆ ತೀರ್ಮಾನ ಮಾಡ್ಕೊಂಡು ಅದು ಮುಂದುವರಿತೀವಿ ಸರ್. ತೊಡಗೂರು ಕುರಿ ಮತ್ತು ಮೇಕೆ ಉಣ್ಣೆ ಉತ್ಪಾದಕ ಸಹಕಾರ ಅಧ್ಯಕ್ಷರು ಹಾಗೂ ರಾಜ್ಯದ ತುಮಕೂರು, ಉಡುಪಿ ಮತ್ತು ಹಾಸನ ಜಿಲ್ಲೆಯ ಮಹಾಮಂಡಲದ ನಿರ್ದೇಶಕ ಲಿಂಗರಾಜು. ಈಗ ನಮ್ಮೆಲ್ಲರೂ ಕೂಡ ನಮ್ಮ ಮನವಿ ಮೂಲಕ ನೀವೆಲ್ಲರೂ ಕೂಡ ಸರ್ಕಾರಕ್ಕೆ ಮುಟ್ಟಿಸ್ತೀರಾ ಅಂತಕ್ಕಂಥ ಒಂದು ಉದ್ದೇಶದಿಂದ ತಾವೆಲ್ಲರೂ ಕೂಡ ನಮ್ಮ ಸಮಸ್ಯೆಗಳನ್ನ ಆಲಿಸಲಿಕ್ಕೋಸ್ಕರ ನಾವು ಪತ್ರಿಕಾಗೋಷ್ಠಿಯನ್ನು ಇದನ್ನು ಕರೆದಿದ್ದೇವೆ. ನಾವೆಲ್ಲರೂ ಕೂಡ ಆಗಮಿಸಿರುವುದಕ್ಕೆ ನಮ್ಮೆಲ್ಲರೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಇಲ್ಲಿವರೆಗೂ ಕೂಡ ಕುರಿ ಸಹಕಾರ ಸಂಘದಲ್ಲಿ 694 ಸಹಕಾರ ಸಂಘಗಳು ಕುರಿ ಅಭಿವೃದ್ಧಿ ನಿಗಮದಲ್ಲಿ ನೋಂದಣಿಯಾಗಿವೆ. ಕುರಿ ಅಭಿವೃದ್ಧಿ ನಿಗಮದಲ್ಲಿ ಅನುಮೋದನೆ ಆಗಿರತಕ್ಕಂಥ ಸಹಕಾರ ಸಂಘಗಳಿಗೆ ಸದಸ್ಯರಿಗೆ ಮಾತ್ರ ಯಾವುದೇ ಯೋಜನೆಯನ್ನು ತಲುಪಿಸಬೇಕು ಅಂತ ಹೇಳಿ ಇಲ್ಲಿವರೆಗೂ ಕೂಡ 1973 ಕುರಿ ಅಭಿವೃದ್ಧಿ ನಿಗಮ ಆದಾಗಿಂದಲೂ ಕೂಡ ಸಹಕಾರ ಸಂಘಗಳ ಸದಸ್ಯರನ್ನೇ ಪರಿಗಣಿಸಬೇಕು ಅಂತಕ್ಕಂಥದ್ದು ಮತ್ತು ಕುರಿ ಅಭಿವೃದ್ಧಿ ನಿಗಮದಲ್ಲಿ ಸಂಯೋಜನೆಗೊಂಡಿರ್ತಕ್ಕಂಥ ಸಹಕಾರ ಸಂಘಗಳನ್ನು ಮಾತ್ರ ಉತ್ತೇಜನ ಮಾಡಲಿಕ್ಕೆ, ಫಲಾನುಭವಿಗಳನ್ನು ಆಯ್ಕೆ ಮಾಡಲಿಕ್ಕೆ ಅಧಿಕಾರ ಇತ್ತು. ಅದನ್ವಯ ಮುಖ್ಯ ಜಿಲ್ಲಾ ಮಟ್ಟಗಳಲ್ಲಿ ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅಧ್ಯಕ್ಷ ಆಗಿರ್ತಾರೆ, ಪಶುಪಾಲನಾ ಉಪನಿರ್ದೇಶಕರು ಸದಸ್ಯರಾಗಿರ್ತಾರೆ, ಸಹಕಾರ ಸಂಘಗಳ ಉಪ ನಿಬಂಧಕರು ಸದಸ್ಯರಾಗಿರ್ತಾರೆ, ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರು ಕೂಡ ಸದಸ್ಯರಾಗಿರ್ತಾರೆ. ಆ ಕುರಿ ಅಭಿವೃದ್ಧಿ ನಿಗಮದ ಜಿಲ್ಲಾ ಮಟ್ಟದ ಅಧಿಕಾರಿ ಕಾರ್ಯದರ್ಶಿಯಾಗಿ, ಆಯ್ಕೆ ಸಮಿತಿ ಕಾರ್ಯದರ್ಶಿಯಾಗಿ ಕರ್ತವ್ಯ ನಿರ್ವಹಿಸ್ತಿದ್ರು. ಇವರು ಕೂಡ ಯೋಜನೆ ಅವರು ಜಿಲ್ಲಾ ಪಂಚಾಯತ್ ಅವರು ಅಧ್ಯಕ್ಷರು ಯಾವತ್ತು ಡೇಟ್ ಕೊಡ್ತಾರೋ ಅದು ಸಭೆ ಕರೆದು ಪಾರದರ್ಶಕವಾಗಿ ಲಾಟ್ರಿ ಮೂಲಕ ಸಹಕಾರ ಸಂಘಗಳ ಸದಸ್ಯರಾಗಿರ್ತಕ್ಕಂಥವ್ರನ್ನೇ ಆಯ್ಕೆ ಮಾಡ್ತಾ ಇದ್ರು. ಈಗ ಇತ್ತೀಚೆಗೆ ನಮ್ಮ ಪರಿಷ್ಕೃತ ಆದೇಶ ಹೊರಡಿಸಿದರೆ ಶಾಸಕರ ಅಧ್ಯಕ್ಷತೆಯಲ್ಲಿ ಕುರಿ ಫಲಾನುಭವಿಗಳನ್ನು ಆಯ್ಕೆ ಮಾಡಬೇಕು. ಅದರಲ್ಲಿ ಕೂಡ ಸಹಕಾರ ಸಂಘಗಳ ಸದಸ್ಯರನ್ನ ಆಯ್ಕೆ ಮಾಡಬೇಕಂತಕ್ಕಂಥ ನಿಬಂಧನೆಯನ್ನು ಕೈಬಿಟ್ಟಿದ್ದಾರೆ. ಶಾಸಕರೇ ಆಯ್ಕೆ ಮಾಡಿದ್ರು ಕೂಡ ಕುರಿ ಸಹಕಾರ ಸಂಘಗಳಲ್ಲಿರ್ತಕ್ಕಂಥ ಸದಸ್ಯರನ್ನ ಆಯ್ಕೆ ಮಾಡಿದರೆ ಸಹಕಾರ ಸಂಘಗಳಿಗೆ ಬಲವರ್ಧನೆ ಆಗ್ತಿತ್ತು. ಈಗ ಸಹಕಾರ ಸಂಘಗಳನ್ನ ಅವರೇ ನೋಂದಣಿ ಮಾಡಿಕೊಂಡು ಸಹಕಾರ ಸಂಘಗಳ ತಳಹದಿ ಮೇಲೆ ಕುರಿ ಅಭಿವೃದ್ಧಿ ನಿಗಮ ನಡೀತಾ ಇರತಕ್ಕಂಥದ್ದು ಎಲ್ಲವನ್ನೂ ಕೂಡ ಕೈಬಿಟ್ಟು ನೇರ ಶಾಸಕರೇ ಆಯ್ಕೆ ಮಾಡೋದಾದ್ರೆ ನಮ್ಮ ಕುರಿ ಸಹಕಾರ ಸಂಘಗಳ ಅಗತ್ಯತೆ ಏನು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಸಾಗಬೇಕು. ಅವ್ರ ಕಾರ್ಯಕರ್ತರಿಗೆ ಅಥವಾ ಕುರಿಯನ್ನ ವೃತ್ತಿ ಕಸುಬನ್ನು ಅವಲಂಬಿಸಿರ್ತಕ್ಕಂಥ ಕುಟುಂಬಗಳನ್ನ ಕೂಡ ಪರಿಶೀಲನೆ ಮಾಡಿದಲೆ ಇಲ್ಲಿವರೆಗೂ ಕೂಡ ಯಾವುದೇ ಹಿಂದುಳಿದ ವರ್ಗ ಕಲ್ಯಾಣ ನಿಗಮಗಳು ಇರ್ಬೋದು ಅಥವಾ ಯಾವುದೇ ನಿಗಮಗಳು ಇದ್ದಾವೆ, ಅವರೆಲ್ಲರೂ ಕೂಡ ದಿನಾಂಕವನ್ನ ಫಿಕ್ಸ್ ಮಾಡಿ ಇಂಥ ದಿವಸ ಅಂತೇಳಿ ಸಭೆ ಕರೆದು ಮಾಡಿರ್ತಕ್ಕಂಥ ಯಾವುದೇ ಯೋಜನೆಗಳು ಕೂಡ ಆಗಿಲ್ಲ. ಹಾಗೆ ಇದು ಕೂಡ ಯಾರಿಗೆ ಹಿಂಬಾಲಕರಿಗೆ ಕೊಟ್ಟರೆ ನಿಜವಾದ ಕುರಿಗಾಹಿಗಳಿಗೆ ಅನ್ಯಾಯ ಆಗ್ತದೆ. ಸಹಕಾರ ಸಂಘಗಳ ಪುನಶ್ಚೇತನ ಸಂಘಗಳ ಅವಶ್ಯಕತೆ ನಿಲ್ಲಬೇಕಾಗ್ತದೆ. ಕುರಿ ನಿಗಮ ಮತ್ತು ಸಹಕಾರ ಮಹಾಮಂಡಳ ಎರಡೂ ಕೂಡ ಬೆತ್ತಲೆ ಆಗ್ತದೆ. ಹಂಗಾಗಿ ನಮಗೆ ಕುರಿ ನಿಗಮಗಳು ಉದ್ದೇಶವೂ ಕೂಡ ಇರೋದಿಲ್ಲ, ನಿಜವಾದ ಫಲಾನುಭವಿಯೂ ಕೂಡ ಸಿಗೋದಿಲ್ಲ ಅಂತಕ್ಕಂಥದ್ದು ಒಂದು ನಮ್ಮ ಇದನ್ನ ಪರಿಷ್ಕೃತ ಆದೇಶವನ್ನು ನಾವು ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ವಾಪಸ್ ಪಡಿಬೇಕು. ಕುರಿಗಾಹಿಗಳ ಕುಟುಂಬದಿಂದ ಬಂದಿರತಕ್ಕಂಥ ಎಂದು ಹೇಳ್ಕೊಂತ ಇರ್ತಕ್ಕಂಥ ಮುಖ್ಯಮಂತ್ರಿಗಳೇ ನಮಗೆ ಈ ರೀತಿ ಅನ್ಯಾಯ ಮಾಡಿದರೆ ನಮ್ಮ ಇದನ್ನು ಕೇಳೋರು ಯಾರು ಸರ್? ಅದು ತಮ್ಮ ಮೂಲಕ ನಾವು ಬೇಡಿಕೆ ನೀಡ್ತಾ ಇದ್ದೇವೆ. ಕರೆಯೋರು ಸಹಕಾರ ಸಂಘ ನಿಬಂಧಕರು ನಿಮ್ಮ ಸಂಘಗಳು ಕಾರ್ಯಚಟುವಟಿಕೆಯಲ್ಲಿದ್ದೇವೆ ಅಂತ ಮಾಹಿತಿ ತರಿಸ್ಕೊಳ್ಳೋರು, ಇಲಾಖೆ ಸಹಾಯಕ ನಿರ್ದೇಶಕರು ಅಂತ ಅವರೆಲ್ಲರೂ ಕಮಿಟಿ ಸದಸ್ಯರಿದ್ರು. ಸಮಾಜ ಕಲ್ಯಾಣ ಇಲಾಖೆಯವರು ಕೂಡ SC ST ಅಂಗವಿಕಲ ರೋಸ್ಟ್ ಮೇಂಟೈನ್ ಆಗ್ತಾ ಇದೆ ಅಂತ ನೋಡ್ಕೊಳ್ಳೋರು, ಆ ಆಧಾರದ ಮೇಲೆ ಲಾಟ್ರಿ ಮಾಡೋರು ಅಥವಾ ಆಯ್ಕೆ ಮಾಡೋರು, ಜ್ಯೇಷ್ಠತೆ ಆಧಾರದ ಮೇಲೆ ಆಯ್ಕೆ ಮಾಡೋರು, ಅದು ಸಮರೂಪವಾಗಿ ನಡೀತಾ ಇತ್ತು. ಈಗ ಶಾಸಕರು ಆಯ್ಕೆ ಮಾಡಿರ್ತಕ್ಕಂಥ ಈ 15 ದಿವಸ ಆದೇಶ, ಈ ಆದೇಶದ ತಕ್ಷಣ ನಾವು ಕುರಿ ಮಹಾಮಂಡಲ ನಿರ್ದೇಶಕರು ಕುರಿಗಾರ ಎಲ್ಲರೂ ಕೂಡ CM ಅವ್ರನ್ನ ಭೇಟಿ ಮಾಡಿದ್ವಿ. ಆಯ್ತು ನೋಡೋಣ ಅಂದರು.